ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. 13 ತಿಂಗಳ ನಂತರ ಈ ಶಂಭು ಬಾರ್ಡರು ಕನೌರಿ ಬಾರ್ಡರ್ ಎರಡು ತೆರವಾದವು. ನೋಡಿ, ಇಲ್ಲಿವರೆಗೂ ಈ ರೀತಿ ಹೈವೇಯಲ್ಲಿ ಗೋಡೆಯನ್ನು ಕಟ್ಕೊಂಡು ಅದರ ಸುತ್ತಮುತ್ತಲು ಒಂದು ಸಣ್ಣ ಊರನ್ನೇ ಹಳ್ಳಿಯನ್ನೇ ನಿರ್ಮಾಣ ಮಾಡಿದ್ದನ್ನು ನೀವು ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಸಿಂಘು ಬಾರ್ಡರ್ನಲ್ಲಿ ಇದೇ ರೀತಿಯ ಉಪದ್ರವವನ್ನು ಈ ರೈತ ನಾಯಕರ ಹೆಸರಿನಲ್ಲಿ ಛದ್ಮವೇಷಧಾರಿಗಳು ಆಂದೋಲನ ಜೀವಿಗಳು ಮಾಡಿದಂಥ ಹೋರಾಟವನ್ನು ನೋಡಿದ್ದೀರಿ. ಇತ್ತೀಚೆಗೆ 1 ವರ್ಷದ ಈಚೆಗೆ ಹರಿಯಾಣ ಚುನಾವಣೆಗಿಂತ ಮುಂಚೆ ಈ ಶಂಭು ಬಾರ್ಡರು ಮತ್ತು ಕನೌರಿ ಬಾರ್ಡರ್ ಎರಡನ್ನೂ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡವರು ಇದೇ ಆಂದೋಲನ ಜೀವಿಗಳು, ರೈತ ನಾಯಕರ ಹೆಸರಿನ ದಲ್ಲಾಳಿಗಳು. ನಿನ್ನೆ ರಾತ್ರಿ ಇದಕ್ಕೆ ಮುಕ್ತಿ ದೊರೆಯಿತು. ಹೆಂಗಾಯಿತು ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಯಾವಾಗ 3 ಕೃಷಿ ಕಾಯ್ದೆ ತಿದ್ದುಪಡಿ ಮಾಡಿದ್ರಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ, ಆ ಸಂದರ್ಭದಲ್ಲಿ ಎಲ್ಲ ರೈತ ನಾಯಕರು ಸೇರಿ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿದರು, ಮಹಾ ಒಕ್ಕೂಟವನ್ನು ಮಾಡಿಕೊಂಡ್ರು. ಆ ಒಕ್ಕೂಟವನ್ನೇ ಮಾಡಿಕೊಂಡು ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಅಂದರೆ, ಅಲ್ಲೊಂದು ಜಾತ್ರೆ ಮೇಳವನ್ನು ಮಾಡಿದ ರೀತಿಯಲ್ಲಿ ತಂಬುಗಳನ್ನು ಹಾಕಲಾಯಿತು, ಟ್ರ್ಯಾಕ್ಟರ್ಗಳು ತರಲಾಯಿತು, ಕಾರ್ಗಳು ಬಂದವು, ಟ್ರಾಲಿಗಳು ಬಂದವು, ಅಲ್ಲಿ DJ ಹಾಕಲಾಗ್ತಾ ಇತ್ತು, ಈ ರೈತ ನಾಯಕರಿಗೆ ಜ್ಯೂಸ್ಗಳು ಪಾನೀಯಗಳನ್ನು ವಿತರಿಸಲಾಗ್ತಾ ಇತ್ತು, ನೃತ್ಯ ನಡೀತಾ ಇತ್ತು. ಇದೆಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದವರು ಇದೇ ಅರವಿಂದ್ ಕೇಜ್ರಿವಾಲ್ ಅವರ ಗ್ಯಾಂಗ್, ಚಂಡಾಳ ಚೌಕಳಿ. ಭಗವಂತ್ ಸಿಂಗ್ ಮಾನ್ನಿಂದ ಹಿಡಿದು ಸಂಜಯ್ ಸಿಂಗ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರಕ್ಕೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡುವ ಕೆಲಸವನ್ನು ಮಾಡಿದರು ಮತ್ತು ಈ ಆಂದೋಲನ ಜೀವಿಗಳಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾಯಿದ್ರು. ನೀರು ಬೇಕಂದ್ರೆ ನೀರು ಕೊಡೋರು, ಕರೆಂಟ್ ಸೌಲಭ್ಯವನ್ನು ಕೊಡಲಾಯಿತು, ಅವರಿಗೆ ಬೇಕಾದಂಥ ಸಂಪನ್ಮೂಲವನ್ನು ಒದಗಿಸಲಾಯಿತು, ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಆತಿಥ್ಯವನ್ನು ಮಾಡಿಕೊಡಲಾಯಿತು ಆ ಸಿಂಘು ಬಾರ್ಡರ್ನಲ್ಲಿ. ಉದ್ದೇಶ ಇತ್ತು ಅದರಿಂದ ಏನು, ಮುಂದೆ ಪಂಜಾಬದಲ್ಲಿ ಚುನಾವಣೆ ಇದೆ, ಇವರಿಂದ ನಾವು ಸಹಾಯವನ್ನು ಪಡಿಬೋದು. ಅದರ ಪ್ರಕಾರ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬರುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ. ಈಗ ಅದೇ ರೈತ ನಾಯಕರು ಇವರಿಗೆ ತಲೆನೋವಾಗಿ ಪರಿಣಮಿಸಿದರು. ಹೇಗೆ? ಮೊನ್ನೆ 10 ದಿವಸದ ಇವರು ವಿಪಸನಾ ಕೋರ್ಸನ್ನು ಮುಗಿಸ್ಕೊಂಡು ಬರ್ತಾರೆ ಅರವಿಂದ್ ಕೇಜ್ರಿವಾಲ್. ಲುಧಿಯಾನಾಗೆ ಬಂದು ಅಲ್ಲಿಯ ಟ್ರೇಡ್ ಯೂನಿಯನ್ ಜೊತೆ, ಅಲ್ಲಿಯ ಮರ್ಚೆಂಟ್ಸ್ ಅಸೋಸಿಯೇಷನ್ ಜೊತೆ, ಅಲ್ಲಿಯ ಚೇಂಬರ್ ಆಫ್ ಕಾಮರ್ಸ್ ಜೊತೆ ಒಂದು ಸಭೆಯನ್ನು ಆರ್ಗನೈಸ್ ಮಾಡ್ತಾರೆ. ಏಕೆಂದರೆ ಅಲ್ಲಿ ಈಗ ವಿಧಾನಸಭಾ ಚುನಾವಣೆ ಇದೆ. ಆ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯಸಭಾ ಸದಸ್ಯನನ್ನು ರಾಜೀನಾಮೆ ಕೊಡಿಸಿ ಆ ಜಾಗದಲ್ಲಿ ವಿಧಾನಸಭಾ ಚುನಾವಣೆಗೆ ಆತನನ್ನು ಅಭ್ಯರ್ಥಿ ಮಾಡಲಾಗ್ತಾ ಇದೆ. ಹಾಗೆ ಅಭ್ಯರ್ಥಿಯಾದ ವ್ಯಕ್ತಿಯನ್ನು ಮುಂದೆ ಮಂತ್ರಿ ಮಾಡಲಾಗತ್ತೆ. ತೆರವಾದಂಥ ರಾಜ್ಯಸಭಾ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂದು ಪವಡಿಸಲಿದ್ದಾರೆ. ಲೂಧಿಯಾನದ ಈ ವರ್ತಕರು ಬಂದವರೆಲ್ಲ ಇನ್ನಿಲ್ಲದ ಹಾಗೆ ಆಮ್ ಆದ್ಮಿ ಸರ್ಕಾರದ ಬಗ್ಗೆ ತಮ್ಮ ಎಲ್ಲ ರೀತಿಯ ಅಸಹನೆಯನ್ನು ತೊಡ್ಕೋತಾರೆ. ಯಾವ ರೀತಿ ಬವಣೆಗಳಾಗ್ತಾ ಇದ್ದಾವೆ, ಯಾವ ರೀತಿ ಬಾರ್ಡರ್ನಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ಲಾರಿಗಳೇ ಬರ್ತಾ ಇಲ್ಲ, ಯಾವುದೇ ರೀತಿಯ ಬಿಸ್ನೆಸ್ ವಹಿವಾಟು ಮಾಡಲಿಕ್ಕೆ ಸಮಸ್ಯೆ ಆಗಿ ಕೂತಿದೆ. ಇಡೀ 2 ಬಾರ್ಡರ್ಗಳನ್ನು ಬ್ಲಾಕ್ ಮಾಡಿದರೆ, ಆ ಕಡೆ ಹರಿಯಾಣ, ಈ ಕಡೆ ಡೆಲ್ಲಿ, ಎಲ್ಲಿಯೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 13 ತಿಂಗಳಿಂದ ಏನು ಮಾಡ್ತಾ ಇಲ್ಲ ಭಗವಂತ್ ಸಿಂಗ್ ಮಾನ್ ಸರ್ಕಾರದಲ್ಲಿ, ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ, ನಾವು ನಿಮಗೆ ಬೆಂಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಅಲ್ಲಿದ್ದಂಥ ಎಲ್ಲ ವರ್ತಕರ ನಾಯಕರು, ಮುಖಂಡರು ಹೇಳಿಬಿಡ್ತಾರೆ. ಅರವಿಂದ್ ಕೇಜ್ರಿವಾಲ್ಗೆ ಪೀಕಲಾಟ ಶುರುವಾಗುತ್ತೆ, ಪೇಚಿಗಿಟ್ಕೊಳ್ಳುತ್ತೆ. ಹಾಗಾದರೆ ಏನು ಮಾಡ್ಬೇಕೀಗ? ಅವ್ರು ತೀರ್ಮಾನ ಮಾಡ್ತಾರೆ. ಕರೆಕ್ಟಾಗಿ ಅದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಇವರ ಸಭೆಯನ್ನು ತಗೋಬೇಕು. ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈ ರೈತ ನಾಯಕರ ಜೊತೆ ಚರ್ಚೆ ಮಾಡಲಿಕ್ಕೆ ಪ್ರಹ್ಲಾದ್ ಜೋಶಿ ಮತ್ತು ಕೇಂದ್ರ ಕೃಷಿ ಸಚಿವರನ್ನು ಚೌಹಾಣ್ ಅವರನ್ನು ಬಿಡಲಾಗಿದೆ. ಸಭೆ ನಡೆಯುತ್ತೆ. ರಾತ್ರಿ ಸಭೆ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬರಬೇಕು. ಒಂದು ಸರವಣ್ ಸಿಂಗ್ ಪಂಧೇರ್ ಅಂತ, ಆಮೇಲೆ ಜಗಜಿತ್ ಸಿಂಗ್ ಡಲ್ಲೇವಾಲ್, ಇನ್ನೊಂದಿಷ್ಟು ನಾಯಕರು ಚಂಡೀಗಢದಲ್ಲಿ ಸಭೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಪಂಜಾಬ್ ಪೊಲೀಸರು ಅವ್ರನ್ನ ಕಾಯ್ಕೊಂಡು ಕೂತಿರ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ಒಬ್ಬರು ಈ ಪ್ರತಿಭಟನಾ ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾನು ಸ್ವತಃ ಈ ಬಾರ್ಡ್ರಿಗೆ ಹೋಗಿ ಬಂದಿದ್ದೀನಿ. ಅಲ್ಲಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾರಿಕೇಡ್ ಹಾಕಿದರೆ ಬ್ಯಾರಿಕೇಡನ್ನು ಕಿತ್ತೊಗಿತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸರಿಯಾಗಿ ಬಂದೋಬಸ್ತಾದಂಥ ಗೋಡೆಯನ್ನು ಹೈವೇನಲ್ಲಿ ಕಟ್ಟಲಾಗಿದೆ. ಎಲ್ಲಿಯಾದರೂ ನೋಡಲಿಕ್ಕೆ ಸಾಧ್ಯವ ನೀವು? ಹೈವೇಯನ್ನು ಬಂದ್ ಮಾಡಿ ಗೋಡೆಯನ್ನು ಕಟ್ಟಿದ್ದು ಎಲ್ಲಿಯಾದರೂ ಇದ್ದರೆ ಅದು ಇಲ್ಲಿ ಮಾತ್ರ. ಜೊತೆಗೆ ಟೆಂಟ್ಗಳನ್ನು ಯಾವ ರೀತಿ ಹಾಕಲಾಗಿದೆ ಅಂದರೆ, ಒಂದು ಅತ್ಯಂತ ಸುಸಜ್ಜಿತವಾದಂಥ ಒಂದು ಊರನ್ನ ನಿರ್ಮಾಣ ಹೇಗಿರುತ್ತೋ ಆ ರೀತಿಯಾದಂಥ ಒಂದು ದ್ವೀಪವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ಅರೆಸ್ಟ್ ಆಯ್ತಾ?
ಈ ನಾಯಕರನ್ನೆಲ್ಲ ಅರೆಸ್ಟ್ ಮಾಡಲಾಯ್ತಾ? ಇಲ್ಲಿ ಇದ್ದಕ್ಕಿದ್ದ ಹಾಗೆ JCBಗಳು ಬರ್ತವೆ, ಪೊಲೀಸರು, ಭದ್ರತಾ ಸಿಬ್ಬಂದಿ ಎಲ್ಲರೂ ಇಲ್ಲಿ ನುಗ್ತಾರೆ ಶಂಭು ಬಾರ್ಡ್ರಿಗೆ ಮತ್ತು ಕನೌರಿ ಬಾರ್ಡ್ರಿಗೆ. ರಾತ್ರೋರಾತ್ರಿ ಮಧ್ಯರಾತ್ರಿ ನಡೆದಂಥದ್ದು. ಸಿಕ್ಕವ್ರಿಗೆ ಹೊಡಿತಾರೆ ಲಾಠಿಯಿಂದ. ಅಲ್ಲಿಂದ ಜಾಗ ರಾತ್ರೋರಾತ್ರಿ ಬೆಳ್ಳಂಬೆಳಗು ಅಲ್ಲಿಗೆ ಅಗ್ನಿಶಾಮಕ ದಳ ಬರುತ್ತೆ, ಅಲ್ಲಿ ಆಂಬ್ಯುಲೆನ್ಸ್ಗಳು ಬರ್ತವೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬೇಕು ಅಂತ. ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಈ ಪ್ರತಿಭಟನಾ ದ್ವೀಪ ಏನಿತ್ತು ಆ ಸಂಪೂರ್ಣವಾಗಿ ಅದನ್ನು ನೆಲಸಮ ಮಾಡಲಾಗತ್ತೆ. ಅಲ್ಲಿಗೆ ಈಗ ರೈತ ನಾಯಕರ ಹೆಸರಿನಲ್ಲಿ ನಾಟಕ ಮಾಡ್ಕೊಂಡು ಓಡಾಡ್ತಾ ಇದ್ರಲ್ಲಿ ಶರವಣ್ ಸಿಂಗ್ ಪಂಧೇರು, ಜಗಜಿತ್ ಸಿಂಗ್ ಡಲ್ಲೇವಾಲು ಇವರೆಲ್ಲ ಯಾವ ಮಟ್ಟಿಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಉಪಟಳವನ್ನು ಕೊಟ್ಟವರು ಅಂತಂದರೆ, ಸಂಸತ್ ಭವನಕ್ಕೆ ಅವರು ಪ್ರವೇಶ ಮಾಡಬೇಕು. ಯಾರೇ ಸಂಸತ್ ಭವನ ಹೋಗುವಾಗ ಅಲ್ಲಿ ಗುರುತಿನ ಚೀಟಿಯನ್ನು ತೊಗೊಂಡು ಹೋಗ್ಬೇಕು, ಒಂದು ಪಾಸ್ ತೆಗೆಸ್ಬೇಕು. ಯಾವ MP ನಮಗೆ ರೆಫರೆನ್ಸ್ ಕೊಟ್ಟಿದ್ದಾರೆ ಅಂತ ಅದೊಂದು ಪಾಸ್ ಕೊಡ್ತಾರೆ. ಆ ಪಾಸನ್ನು ತೆಗೆದುಕೊಳ್ಳಲಾರದೆ ಒಳಗೆ ನುಗ್ಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿ ಅವರ ಕಚೇರಿಗೆ ಹೋಗಿ ಭೇಟಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಹರಿಯಾಣ ಚುನಾವಣೆ ಹಿನ್ನೆಲೆ, ಹರಿಯಾಣ ಚುನಾವಣೆಯಲ್ಲಿ ಹೇಗೆ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಲಿಕ್ಕೆ ಟೂಲ್ ಕಿಟ್ಟನ್ನು ಮಾಡಬೇಕು ಅನ್ನುವಂಥ ಚರ್ಚೆ ನಡೀಲಿಕ್ಕೆ ಒಳಗೆ ಹೋಗ್ಬೇಕು ಇವರು. ರಾಹುಲ್ ಗಾಂಧಿ ಹೊರಗಡೆ ಬಂದು ಗಲಾಟೆ ಮಾಡ್ತಾರೆ, ನೋಡಿ ನಮ್ಮ ರೈತ ನಾಯಕರಿಗೆ ನನ್ನನ್ನು ಭೇಟಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ಸಂಸತ್ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ, ಸಂಸತ್ನಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಇಟ್ಕೊಂಡು ಸರಿಯಾಗಿ ಪರೀಕ್ಷೆ ಮಾಡಿ ಒಳಗಡೆ ಬಿಟ್ಟರು ಈ ದೇಶದಲ್ಲಿ ಎಂಥ ಕಿರುಕುಳ ಕೊಡುವಂಥ ದುಷ್ಕರ್ಮಿಗಳಿದ್ದಾರೆ ಅಂತಂದರೆ ಸ್ಮೋಕ್ ಬಾಂಬ್ ಇಟ್ಕೊಂಡು ಹೋಗುವಂಥ ಜನ ಇದ್ದಾರೆ ಇಲ್ಲಿ. ಅಂಥದ್ದರಲ್ಲಿ ರೈತ ನಾಯಕರನ್ನ ಯಾವ ರೀತಿ ಸುಲಭವಾಗಿ ಒಳಗಡೆ ಬಿಡಲಿಕ್ಕಾಗತ್ತೆ ನೀವು ಹೇಳಿ? ಅದಾದಮೇಲೆ ಹೇಳಲಾಗತ್ತೆ ಇಲ್ಲ ಪಾಸ್ ಬೇಕು, ಪಾಸ್ ಇದ್ರೂ ಒಳಗೆ ಬಿಡ್ತಾರೆ ಅಂತ. ಹರಿಯಾಣ ಚುನಾವಣೆಯಲ್ಲಿ ಇವರು ಇದೇ ರೀತಿ ಆಟವನ್ನು ಆಡಲಿಕ್ಕೆ ಪ್ರಯತ್ನ ಮಾಡಿದರು, ಅದನ್ನು ಸಂಪೂರ್ಣವಾಗಿ ವಿಫಲಗೊಳಿಸಲಾಯಿತು. ಅದಾದಮೇಲೆ ನಿರಂತರವಾಗಿ ಇವರು ಕಿರುಕುಳ ಕೊಡ್ತಾ ಇದ್ದಿದ್ದು ಯಾರಿಗೆ? ಕೇಂದ್ರ ಸರ್ಕಾರ ನಮ್ಮ ಮಾತಿಗೆ ಸೊಪ್ಪು ಹಾಕ್ತಾ ಇಲ್ಲ ಅಂದ ತಕ್ಷಣ ಭಗವಂತ್ ಸಿಂಗ್ ಮಾನ್ ಹಿಡ್ಕೊಳ್ಳೋದು. ಭಗವಂತ್ ಸಿಂಗ್ ಮಾನ್ ನೀ ಎಲ್ಲ ಬೆಳೆಗಳಿಗೂ ನೀನು ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿದ್ದು ಕೊಡ ಈಗ, ನಮ್ಮ ಮಕ್ಕಳಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದು ಕೊಡ ಈಗ, ನಮ್ಮ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದು ಕೊಡ ಈಗ, ಅಲ್ಲಿ ಮಹಿಳೆಯರೆಲ್ಲ ನಮ್ಮ ತಿಂಗಳಿಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ಕೊಡ. ಎಲ್ಲ ರೀತಿಯಿಂದ ಈತನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಅರವಿಂದ್ ಕೇಜ್ರಿವಾಲ್ಗೆ ವಿಧಾನಸಭಾ ಚುನಾವಣೆ ಭಾಳ ಮುಖ್ಯ ಆಗಿದೆ. ಈಗ ಹೆಂಗಾದ್ರೂ ಮಾಡಿ ಅದನ್ನ ಗೆದ್ಕೊಂಬರ್ಬೇಕು. ಕೊನೆಗೆ ಕತ್ತು ಹಿಡಿತಾನೆ ಯಾರ್ದು? ಭಗವಂತ್ ಸಿಂಗ್ ಮಾನ್. ಏನು ಮಾಡ್ತೀವೋ ಗೊತ್ತಿಲ್ಲ, ಅದು ಶಂಭು ಬಾರ್ಡರ್ ಖಾಲಿ ಆಗಬೇಕು. ಏಕೆಂದರೆ ಲುಧಿಯಾನದ ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ಇದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೋಡಿ, ಇದು ಸುಪ್ರೀಂ ಕೋರ್ಟಿಗೆ ಹೋಯ್ತದು. ಫಸ್ಟಿಗೆ ಹೈಕೋರ್ಟ್ಗೆ ಹೋಯ್ತು, ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಹೋಯ್ತು, ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಯಾವುದೇ ಪ್ರತಿಭಟನೆಯನ್ನು ಸಮಾಜಕ್ಕೆ ತೊಂದರೆ ಕೊಟ್ಟು ಮಾಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಪ್ರತಿಭಟನೆ ನಡಲಿ. ಅದರಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರ್ದು. ಆದರೆ ಜನಸಾಮಾನ್ಯರಿಗೆ ಕಿರುಕುಳ ಕೊಡಲಿಕ್ಕಾಗಿಯೇ ಈ ರೀತಿ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ನಿರ್ದೇಶನವನ್ನು ಕೊಟ್ಟು ಸುಮ್ಮನಾಗಿಬಿಡ್ತು. ಸರ್ಕಾರವನ್ನು ವಜಾ ಮಾಡಿ ಇವರು ಸರಿಯಾಗಿ ನಿಯಂತ್ರಣ ಮಾಡ್ತಾ ಇಲ್ಲ ಅನ್ನುವಂಥ ಹೇಳಿಕೆ ಕೂಡ ಬರಲಿಲ್ಲ. ಈಗ ಕೊನೆಗೆ ಇದಕ್ಕೊಂದು ಇತಿಶ್ರೀ ಹಾಡಲಾಗಿದೆ. ಈಗ ಇವರೆಲ್ಲ ಗುಳೆ ಹೋಗೋದು ಎಲ್ಲಿ ಗೊತ್ತಾ? ಹರಿಯಾಣದ ಹತ್ರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.